ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಬಂಧುಗಳೇ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲ ಮೊದಲು ರಾಜ್ಯದ ವಕೀಲ ಸಂಘದ ಅಧ್ಯಕ್ಷರೇ, ಧನಂಜಯ ಅವರು, ಕಾರ್ಯಾಧ್ಯಕ್ಷರಂತ G. ಚಂದ್ರಶೇಖರ್ ಅವರೇ, ಸೊರ್ಕೆ ಅವರೇ, ನಾರಾಯಣವರೇ, ಪೊನ್ನಣ್ಣವರೇ, ರೇವಣ್ಣವರೇ, ಉಗ್ರಪ್ಪನವರೇ, ರಾಣಿ ಸತೀಶ್ ಅವರೇ, ತೇಜಸ್ವಿನಿ ಅವರೇ, ಸೊ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಜಲ್ಜಾ ನಾಯ್ಕು, ದೀಪಕ್ ತಿಮ್ಮಯ್ಯನವರು, ಇನ್ನು ಭಾಳ ಜನ ಎಲ್ಲ ಲೀಡರ್ಸ್ ಇದ್ದಾರೆ. ಕೆಳಗಡೆ BL ಶಂಕರ್ ಇದ್ದಾರೆ, ನಮ್ಮ MLCಗಳಿದ್ದಾರೆ, ನಮ್ಮ ಸ್ಪೋಕ್ಸ್ಮನ್ ಇದ್ದಾರೆ, ರಮೇಶ್ ಬಾಬುರವರು, ಮತ್ತೆಲ್ಲ ರಾಜ್ಯದ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೀರಿ, ಲೀಗಲ್ ಸೆಲ್ನ ಎಲ್ಲ ಪ್ರಮುಖರಿದ್ದೀರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿದ್ದೀರಿ, ಮಾಧ್ಯಮ ಸ್ನೇಹಿತರು ಎಲ್ಲ ಕೂಡ ಇದ್ದೀರಿ. ನನಗೆ ವಕೀಲಾಗುವಂಥ ಅವಕಾಶ ಸಿಗಲಿಲ್ಲ, ಗ್ರಾಜ್ಯುಯೇಟ್ ಆಗುವಂಥ ಅವಕಾಶ ಕೂಡ ಸಿಗಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸೊರ್ಕೆ ಏನೋ ಗ್ರಾಜ್ಯುಯೇಟ್ ಆಗಿದ್ರು ಅಂತ ಕಾಣ್ತದೆ, ಆಗಿದೆ ಅಲ್ಲ ನೀನು. ಸೊ ನಾನು ಫೈನಲ್ ಇಯರ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು. ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ. ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು. ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ. ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸಲ್ಲಿ ಬಂದವರು. ನನಗಿಂತ ಮುಂಚಿತವಾಗಿ ನಮ್ಮ ವೆಂಕಟೇಶ್ RC ಕಾಲೇಜ್ ಅಧ್ಯಕ್ಷ, ಅವನು RC ಕಾಲೇಜ್ ಅಧ್ಯಕ್ಷ, ನನಗಿಂತ ಸೀನಿಯರ್ 1 ವರ್ಷ. ಅವನು ಒಂದು ತಮ್ಮ, ನಾವೆಲ್ಲ ಒಂದು ಬ್ಯಾಚು, ನಂಗೆ 1 ವರ್ಷ ಸೀನಿಯರು. ಕಾಲೇಜ್ ಎಲೆಕ್ಷನ್ ಅಂದರೆ ಅದೊಂದು ದೊಡ್ಡ ಮೂಮೆಂಟು. ಈ ರೇವಣ್ಣನು ಸ್ಟೂಡೆಂಟ್ ಲೀಡ್ರು ಎಲ್ಲ. ಸೊ ಆ ರೀತಿ ನಡೀತಾ ಇತ್ತು. ನಾಯಕತ್ವ ಬೆಳೀತಿತ್ತು, ನಾಯಕರುಗಳ ತಯಾರಾಗ್ತಿತ್ತು. ಮೊನ್ನೆ ರೀಸೆಂಟಾಗಿ ರಾಹುಲ್ ಗಾಂಧಿ ಅವರು ನಮಗೊಂದು ಪತ್ರ ಬರೆದಿದ್ದಾರೆ, ನನಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅನೌನ್ಸ್ ಮಾಡ್ತೀನಿ, ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ. ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ, ಈ ಕ್ರಿಮಿನಲ್ ಆಕ್ಟಿವಿಟೀಸು ಕೂಡ ಇದ್ದೇ ಭಾಳ ಇತ್ತು, ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡ್ಬೋದು, ಲೀಡರ್ಶಿಪ್ ಬೆಳೆಸಬೇಕು ಅಂತ. ಏಕೆಂದರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋರು ನಾವು. ಇದಕ್ಕೋಸ್ಕರನೇ 73ನೇ 74ನೇ ತಿದ್ದುಪಡಿಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ. ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ. ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ನಮ್ಮ ಭಾರತದ ಹೃದಯ